ಇವಾಗ ಏನು ಮಾಡೋಣತ್ತೆ? 15,000 ದಂಡ ಕೊಡಬೇಕು ಅಂತ ಹೇಳವ್ರೆ. 15,000 ಎಲ್ಲಿ ತರೋಣಪ್ಪ ಅಮ್ಮಂಗಾಗಿ ದುಡ್ಡ? ಇವಾಗ ಹೆಂಗೆ ಮಾಡೋಣತ್ತೆ ಅಂತ ಈಗ ಕೇಳ್ತಾಳೆ. ನಾನು ನೀವೇನ ಹೂವು ಬಿಡಿಸ್ಕೊಂಬರಕ್ಕೆ ಹೋಗಿದ್ರೇನೋ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ಹೇಳ್ಬೇಕು ತಾನೇ ಹಿಂಗೆ ಹೋಗಿದ್ವಿ ಅಂತೇಳಿ. ನೋಡು ಅವರೆಲ್ಲನ ಇವಾಗ ಫೋನ್ನಾಗೆಲ್ಲ ಇದು ಮಾಡ್ಕೊಂಡು ತೋರಿಸಿರು. ನಾವು ಎಷ್ಟು ಇವಾಗ ನೋಡಪ್ಪ ಹೆಂಗೆ ಸುಳ್ಳು ಹೇಳಿರು ಅಂತೇಳಿ ನನಗೇನು ಇವಾಗ ಮರ್ಯಾದಿಲ್ದಂಗಾತ, ಅವ್ರ ಮುಂದೆ ಮಾತಾಡಕ್ಕೆ ಮಾಕಿಲ್ದಂಗಾತ. ನಿಮಗೆ ಒಂದೇಟನ ಬುದ್ಧಿ ಇಲ್ಲ, ಯಾಕಿಂತ ಮಾಡಕ್ಕೆ ಹೋಯ್ದ್ರಿ? ಸುಮ್ಮನೆ ಇರ್ಬೇಕಾ? ಇವಾಗ ನೋಡು 15,000 ದಂಡ. ಸುಮ್ಮನೆ ಉಣ್ಣಂಗಲ್ಲ ತಿನ್ನಂಗಲ್ಲ 15,000 ಕೊಡ್ಬೇಕಲ್ಲ. ಎಲ್ಲಿ ತಂದು ಕೊಡ್ತೀರಾ ಕೊಡ್ರಿ. ಅಂತಾಗೇನಿಲ್ಲಪ್ಪ, ಅದೇ ನನ್ನ ತಮ್ಗ ನಮ್ಮ ಅಮ್ಮಗ ಫೋನ್ ಮಾಡಬೇಕು. 15,000 ದುಡ್ಡು ಕೊಡ್ರಿ ಅಂತ ಇನ್ನೇನು ಮಾಡೋಣ? ಒಟ್ಟು ಕಂಪ್ಲೇಂಟ್ ಅದು ಇದು ಅಂತ ಎದುರಿಸ್ತಾರಲ್ಲ, ಇನ್ನೇನು ಮಾಡೋಕ್ಕಾಗುತ್ತೆ? 15,000 ದುಡ್ಡು ಕೊಡೋದತ್ತ. ಇನ್ನೇನು ಮಾಡೋದು? ಪೊಲೀಸ್ ಕಂಪ್ಲೇಂಟ್ ಅದು ಇದು ಅಂತ ಹೋದ್ರೆ ಇನ್ನು ಒಟ್ಟು ಭಯವಾಗುತ್ತೆ. ಒಟ್ಟು ಪೊಲೀಸ್ನವ್ರು ಬರ್ತಾರೆ, ಒಟ್ಟು ಸವಾಸಲ್ಲ. ಅದಕ್ಕೇನೆ 15,000 ದುಡ್ಡಲ್ಲ, ಅದಕ್ಕೆ ಸುಮ್ಮನೆ ಬಿಸಾಕಿದ್ರೆ ಆಯ್ತು ಅತ್ಲಾಗೆ. ಇನ್ನೇನು ಮಾಡೋದು? ಯಾವುದೋ ಆಸ್ಪತ್ರೆಗೆ ಇಕ್ಕಿ ಬೀಸಾನಕ್ಕಿಲ್ಲ ಅಂತ ಅನ್ಕೊಂಬೋದು. ಏನು ಈ ಬುದ್ಧಿ ಇರೋರಾಗಿದ್ರೆ ಹಿಂಗೆ ಮಾಡ್ತಿರ್ಲಿಲ್ಲ. ನಾನು ಹಿಂಗೆ ಮಾಡಿರೋಕ್ಕಿಲ್ಲ ಸಾಮಾನ್ಯ ಅಂತ ನಾನು ತಿಳ್ಕೊಂಡಿದ್ದೀನಿ. ಆದರೆ ನೀವು ಇಂಥ ಕೆಲಸ ಮಾಡ್ಕೊಂಡು ಕೂತ್ಕೊಂಡಿದ್ದೀರ. ನಾನು ಬಿಡು ಎಲ್ಲನ ಅವರೇ ಎಲ್ಲ ಹುಟ್ಟಿಸ್ಕೊಂಡು ಸುಮ್ಮನೆ ಹೇಳ್ತಾ ಇದ್ದಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಹಿಂಗೈತೆ ಇಂಥದ್ದು ಹೋಗಿದ್ವಿ ಅಂತ ನಂತ ನಿಜಾನೂ ಹೇಳಲಿಲ್ಲ ನೀವು. ನಾನು ಹಂಗೆ ಅವ್ರ ಮುಂದೆ ದೊಡ್ಡದಾಗ ಮಾತಾಡ್ದೆ. ದೊಡ್ಡದಾಗ ಮಾತಾಡಬೇಕು ಅಂತೇಳಿ ನಾನು ಹಂಗೆ ಹಿಂಗೆ ಅಂತ ಮಾತಾಡಿದೆ. ಅವ್ರು ನೋಡಮ್ಮ ಜಯಮ್ಮ, ನೀನು ಹಂಗೇನೆ ದೊಡ್ಡದಾಗ ಮಾತಾಡ್ತೀಯ ನೋಡು, ಇವಾಗ ನಿಮ್ಮ ಸಸ್ಯನೂ ಇವ್ರು ಎಂಥ ಬದುಕು ಮಾಡ್ಯವ್ರೆ ಅಂತ ಅಂದರು. ನೋಡು ಅವ್ರ ತಗ ಹೆಂಗೆ ಅನ್ನಿಸ್ಕೊಂಡಂಗಾಯ್ತು. ಅಲ್ಲ ನಾವು ಇನ್ನೇನು ಬಿಡು, ಅವ್ರು ಇನ್ನೆಲ್ಲಿ ಅಲ್ಲಿ ತಂದಿರ್ತಾರೆ. ಊರಿಗೆ ಹೋಗ್ತೀವಿ ಅಂತಿದ್ರು, ಇನ್ನೆಲ್ಲಿ ಬರ್ತಾರೆ ಅಂತ ಹೋದ್ವಿ. ಊರಿಗೆ ಹೋಗ್ತೀವಿ ಅಂತ ಹೇಳಿದ್ರಲ್ಲ, ಅವರೆಲ್ಲ ತಿಳ್ಕೊಂಡು ಅದಕ್ಕೆ ನಮ್ಮ ಮುಂದೆ ಸುಮ್ಮನೆ ಊರಿಗೆ ಹೋಗ್ತೀವಿ ಅಂತ ನಾಟಕ ಮಾಡಿರೋದು. ನಾವು ಕಾಕ್ದಲ್ಗಳು, ಇಬ್ಬರು ಕಟ್ರುಗಳು. ಅಲ್ಲ ನಮಗೆ ತಿಳುವಳಿಕೆ ಇದ್ದಾರಾಗಿದ್ರೆ ನಾವು ಸ್ವಲ್ಪ ಯೋಚನೆ ಮಾಡ್ತಿದ್ವಿ, ಅವ್ರು ಯಾಕೆ ಬಂದು ನಮ್ಮ ಮುಂದೆ ಹೇಳಿರು ಅಂತ. ನಮ್ಮ ಮುಂದೆನೇ ಹೇಳಿರು ಅವರು, ಊರಿಗೆ ಹೋಗ್ತೀವಿ, ನಮ್ಮ ಗಗನಕಾರು ದೇವ್ರು ಮಾಡ್ತಾರೆ ಹಂಗೆ ಹಿಂಗೆ ಅಂತ ಹೇಳಿರು. ನಾವು ಇದ್ರೂ ಇರ್ಬೋದೇನೋ ಅಂತ ನಂಬಿ ನೋಡು, ನಮಗೆ ಹೆಂಗೆ ನಂಬಿಸ್ಬಿಟ್ರು. ನಾವೇ ಬುದ್ಧಿವಂತರು ಅಂತ ನಾವು ಅಂದ್ಕೊಂಡಿದ್ದೀವಿ, ಆದ್ರೆ ನಮಗೇನ ಬುದ್ಧಿವಂತರು ಕಣಮ್ಮ ಅವರು. ಅಲ್ಲ ನೋಡು ಹೆಂಗೆ ಇದು ಮಾಡಿರು. ನನಗಂತೂ ಯಾಕನ ಹಿಂಗೆ ಮಾಡಿವು ಅಂತ ಅನ್ನಿಸ್ತೈತಿ ಇವಾಗ. ಖುಷಿನೋ ಖುಷಿ. ಜನಕಿ, ನಿನಗೆ ಇವತ್ತು ಖುಷಿ ಆಗೈತಾ? ನನಗಂತೂ ಇವತ್ತು ಖುಷಿನೋ ಖುಷಿ. ನಮ್ಮ ಗಂಡ ಅಣ್ಣಗೂ ನಮ್ಮ ಗಗನಕ್ಕಗೂ ನಮ್ಮ ಅದೃಷ್ಟ ಅಕ್ಕಗೂ ಒಳ್ಳೇದಾಗೈತಲ್ಲ. ಅಲ್ಲ ಅದೃಷ್ಟ ಅಕ್ಕಗೂ ಗುಂಡನ್ಗೂ ಬರೀ ಗಗನಕ್ಕಂಬದೇ ಬರುತ್ತೆ ನನ್ನ ಬಾಯಾಗಿ. ಅವ್ರಿಗೆ ಒಳ್ಳೇದಾತು ಇವತ್ತು. ಆಮೇಲೆ ಕೇಳಿ ಬಯಸ್ತಾರು ಉದ್ಧಾರ ಆಗಲ್ಲ. ಇವಳು ಬೇರೆ ಒಬ್ಬಳು ಅದರೊಳಗೆ ಗಂಡ ಹೆಂಡ್ತಿಬ್ರು ಹೊಲ್ಕಿಸ್ಕೊಂಡು ಬರ್ತಾ ಇದ್ದಾರೆ. ಅದೇ ನೋಡಿರಿ ಹೋಗೋದು ನಡಿ. ನೀನು ಇಲ್ಲಿ ನಿಂತ್ಕೊಂಡು ಇನ್ನೇಳತ್ತು ನಿಂತ್ಕೊಂಡ್ರು ಅಷ್ಟೇನೆ. ರಂಗಜ್ಜಿನೇನು ಅದೇ ಹೋದ. ಅವನು ಯಾತನ ಹೇಳ್ತಾನಂದರೆ, ಅವರು ಹೊಲ್ದಾಗ ಹಿಂಗೆ ಮಾಡಿರು, ಬೇರೆ ಆಗಿದ್ರೆ ಹಂಗೆ ಹೇಳೋರು, ಹಿಂಗೆ ಮಾಡಿರೋದು ಅವ್ರಿಗೆ ಬೋಲ್ಸಿಟ್ಟು. ಅವನವಾದ್ನೂ ಹೊಲ್ದಾಗ ಒಟ್ಟು ಬದುಕು ಮಾಡ್ತಾನಲ್ಲ, ಅದಕ್ಕೆ ಬೋಲ್ಪಾಟು ನೋಡಿ ಇಂಥದ್ದು ಮಾಡಿರಲ್ಲ ಅಂತೇಳಿ. ಇಂಥದ್ದಂದರೆ ಎಂಥರ್ಗೂ ಸಿಟ್ಟು ಬಂದೇ ಬರುತ್ತೆ. ಬೆಳೆದಿರ ಅಂತ ಬೆಳಿಗ್ಗೆ ಹಿಂಗೆ ಕಳೆ ನಾಸಕ ಆಗ್ತಾಯಿದ್ದಾರೆ ಅಂತಂದರೆ ಎಂಥರ್ಗೂ ಸಿಟ್ಟು ಬಂದೇ ಬರುತ್ತೆ. ನೀವು ಅಟ್ಟಿಗೆ ಏನು ತಿಂತೀರಂತಲೇ ಎಲ್ಲರೂ ಉಗಳೋದು. ನಿಮ್ಗೇನು ಬುದ್ಧಿ ಐತೆ ಎಂಬನೆ ಇಲ್ಲೇ ಎಂಬ ನಮ್ಮ ತಲೆನೇ ಬೈಯೋದೆಲ್ಲನ. ಅವಳೊಬ್ಬಳು ಇಲ್ಲಲ್ಲಿ ಕಿಸ್ಕೊಂಡು ಅನ್ಕೊಂಡು ಬರ್ತಾಳೆ ನೋಡಿ ಅಂಜಲಿ. ಅಲ್ಲ ಗಂಡ ಹೆಂಡ್ತಿ ಇಬ್ಬರು ನಲ್ಲಿ ಕಿಸ್ಕೊಂಡು ಬರ್ತಿರೋದ. ನಾವು ಹಿಂಗೆ ಆಗಿರೋದಕ್ಕೆ ನೋಡ್ತಾ ಇದ್ದಾರೆ ನೋಡಲ್ಲಿ. ನಾ ಬೇರೆ ಮಕ್ಕ ಹಿಂಗೆ ಸಪ್ಪು ಮಾಡ್ಕೊಂಡಿರೋದಕ್ಕೂ ಹೊತ್ಕು ಅಲ್ಲಿ ಕಿಸಿತಾ ಇದ್ದಾರೆ. ಸುಮ್ಮನೆ ಹೋಗ್ರಿ, ಇವ್ರು ನೋಡಿ ಯಾಕೆ ಅಲ್ಲಿ ಕಿಸಿತೀರಿ ನೀವು? ನಿಮ್ಮ ಪಾಡಿಗೆ ನೀವು ಹೋಗ್ಬೇಕು. ನಕ್ಕಂತ ಹೋಗೋದಲ್ಲ ಇವ್ರ ಮಕ್ಕ ನೋಡ್ಕೊಂಡು. ಯಾಕೆ ನಗೋದು? ಏನೋ ಆಗೈತಿ, ತಪ್ಪು ಹಂಗಂತ ಹೇಳಿ ಅವ್ರು ನೋಡಿ ಅಲ್ಲಿ ಕಿಸಿಯೋದಿ. ಅವ್ರಿಗೆ ಮನಸ್ಸಿಗೆ ಬೇಜಾರಾಗೈತಿ. ಸುಮ್ಮನೆ ಹೋಗೋದು ಕಲ್ಕೊಳ್ರಿ. ನಕ್ಕಿದ್ವಿ. ಏನು ನಗಕ್ಕೆ ದುಡ್ಡು ಕೊಡ್ಬೇಕೆ? ಖುಷಿ 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 ಖುಷಿ. ನಮಗೆ ಸಂತೋಷ ಐತಿ, ಸಂತೋಷ ಉಲ್ಲಾಸ. ಜಾನಕಿಗೆ ಹಾಡನೂ ಸರಿಯಾಗಿ ಹೇಳಕ್ಕೆ ಬರಲ್ಲ. ಅರ್ಧ ಬರ್ಧ ಹೇಳಕ್ಕೆ ಕಲ್ಕೊಂಡವಳಿ. ಹೆಂಗೋ ಪರವಾಗಿಲ್ಲ ಬಿಡು. ಸರಿಯಾಗಿ ಹೇಳ್ದಲ್ಲ. ನಮಗೆ ಖುಷಿ ಆಗೈತೆ, ನಾವು ನಗ್ತೀವಿ. ಅವಳವ್ರು ಒಳ್ಳೇಳು, ದುಃಖ ಆಗಿರೋರು ದುಃಖ ಪಡ್ಕೊಂಬ್ಳೇಳು. ನಮ್ಗೆ ಇವತ್ತು ಖುಷಿ ಆಗೈತೆ, ನಾವು ನಗ್ತಾ ಇದ್ದೀವಿ ಅಷ್ಟೇ. ಯಾರು ಹೇಳಿದ್ರೆ ನಗೋದು ಬಿಡಲ್ಲ, ಯಾರು ಅಳು ಅಂದ್ರೆ ಹೇಳೋಕ್ಕಾಗಲ್ಲ, ನಗು ಅಂದ್ರೆ ನಗೋಕ್ಕಾಗಲ್ಲ. ನಮಗೆ ಖುಷಿ ಆದಾಗ ನಗ್ತೀವಿ, ದುಃಖ ಬಂದಾಗ ಅಳ್ತೀವಿ. ಯಾರನ್ನೇನು ನಾವೇನು ಕೇಳಬೇಕು ಅನ್ನೋದೇನಿಲ್ಲ ಅಂತೀರಿ ಕೇಳತ್ತೆ ನಗ್ಲೇಳು. ಏನು ಮಾಡೋಣ?
ಏನು ಮಾಡೋಣ ಅಂತ ಇವಾಗ ಅತ್ತೆ ಮತ್ತೆ ಯಾರನ್ನ ಹೇಳಿದ್ದ ಆಯ್ತು ಹೇಳ್ಬೇಕು ಅಂಬೋದು. ನಾನು ಹಿಂಗೆ ಮಾಡಿಲ್ಲ ಅಂತ ನಾನು ತಿಳ್ಕೊಂಡ್ರೆ ಇವಾಗ ನೋಡಿ ಸುಮ್ಮನೆ ಅವ್ರ ಮುಂದೆ ನಮ್ಮ ಮರ್ಯಾದೆ ತಕ್ಕಣಾಗತ್ತೆ ನಡೀರಿ ಮಂತಾಕಿ. ಇನ್ನು ನಿನ್ಕಂಡು ಯೋಚನೆ ಮಾಡಿರೋ ಇಷ್ಟೇನೆ. ಏನಾರ ಮಾಡಿ ದುಡ್ಡೆಲ್ಲ ನಿನ್ನ ಗಂಡನ ತೆಗೆಲ್ಲ ಇಸ್ಕೊಂಡು ಅವ್ನು ಬೈತಾನೆ ವಿಜಿ. ಅವ್ನಿಗೆ ನನ್ನ ಕೆಲ್ಸಕ್ಕೆ ಹೋಗೋದು ನೀನು ಬರೀ ಇಂಥ ಮಾಡ್ಕೊಂಡು ಕುಕ್ಕಂತೆ ಮನೆ ಕುಕ್ಕೊಂಡು ಅಂತ ಹೇಳಿ ಬೈಕ್ ಬಂದಂಗೆ ಬೈತಾನೆ ಅಂತ ಬೈಸ್ಕೋಬೇಕು ಇವತ್ತು. ಅಲ್ಲ ನೋಡಿ ನೀನೊಂದು ಈಟನ ಅರ್ಥ ಮಾಡ್ಕೊಂಬ್ಲಿಲ್ಲ. ಹೇಳು ನೀನು ಯಾತ್ರ ಮನ್ಸಾಳು. ಅಲ್ಲ ನಾನು ಹಿಂಗೆ ಮಾಡಿರಿ ಏನಂದನು ನನ್ನ ಗಂಡ ಅಂತೇಳಿ ಒಂದು ಈಟನ ಯೋಚನೆ ಮಾಡಲಿಲ್ಲ. ಅದೇ ಮತ್ತೆ ಅಲ್ಲ ಸುಮ್ಮನೆ ಇರ್ಬೇಕಾ ನಿಮ್ಗೆ ಯಾಕೆ ಬೇಕಾಯ್ತಮ್ಮ ಅಂಥವೆಲ್ಲ ಮಾಡಕ್ಕೆ ಹೋಗ್ಬಾರ್ದು ಅಂತ ಮಾಡಿಸಿ ಕಾಯ್ಕೋಬಾರ್ದು. ಯಾರನ್ನ ಏನಂತಾರೆ ಅದರಿಂದ ಬುರ ಅದೇ ಏನಿಲ್ಲ. ಸುಮ್ಮನೆ ನಮಗೇನೋ 1 ರೂಪಾಯಿ ಸಿಗಂಗೈತೆ ನೋಡಿ ಇವಾಗ ಆಸೆ ಅಷ್ಟೇನೆ ಅದರಿಂದ ನಿಮಗೆ. ಹೊಸ ತಂದಿದ್ದು ಇವಾಗ ಅದಕ್ಕೆಲ್ಲನ ದಂಡ ಕಟ್ಕೊಡೋದು ಎಲ್ಲ ಲಾಸೆ ಹೊರ್ತನು ಇವ್ರಿಗೇನು ಲಾಭ ಬಂತೆ? ಯಾಕೆ 1 ರೂಪಾಯಿ ಲಾಭ ಬರಲಿಲ್ಲ. ಸುಮ್ಮನೆ ಇಷ್ಟು ಆದಂಗೆ ನಾನು ದೊಡ್ಡದ ಮಾತಾಡ್ತೀನಿ ಮರಮ್ಮ ಇವ್ರೇನಂತ ಕೆಲಸ ಮಾಡಿಲ್ಲ ಅಂತ ಹಿಂಗೆ ಅಂತ ಅವ್ರ ಮುಂದೆ ಅವ್ರಂಗದ್ನು ಬೈತಾನೆ. ಏನು ಜಯಮ್ಮ ನೀನು ಎಲ್ಗಾನಾಗಲಿ ದೊಡ್ಡದ ನ್ಯಾಯ ಹೇಳಕ್ಕೆ ಹೋಗ್ತೀಯ? ನೀನು ನೋಡ್ಕೊಂಬಲ್ಲ ಅಲ್ಲ ನಿನ್ನ ಸಸಿ ಬುದ್ಧಿ ಹೇಳು ನಿನ್ನ ಸಸಿಗೆ ಇಂಥದ್ದೇ ಕಲ್ಸೋದು ನೀನು ಅಂತ ಹೇಳಿ ಬಾಯಿಗೆ ಬಂದಂಗೆ ಬೈದ್ಬಿಟ್ಟ. ಹಿಂಗೆ ಮತ್ತೆ ಗೊತ್ತಿರ ನಾನು ಮುಂದೆ ಮಾತಾಡ್ತಾನೆ ಇರಲಿಲ್ಲ ಸುಮ್ಮನೆ ಆಗ್ಬಿಡ್ತಿದ್ದಿ. ಹೇಳ್ಬೇಕಿಲ್ಲ ಇವರು. ನಡಿ ಜಂಕಿ ಇವಾಗ ಸ್ವಲ್ಪ ಪಾಯಸ ಮಾಡ್ಕೊಂಡು ತಿಮ್ಮನ. ಹಾಲು ಕುಡ್ದು ಸಂತೋಷ ಆಗ್ತಾ ಐತೆ ಇವತ್ತು. ಅದಕ್ಕೆ ಇವಾಗ ಒಂದು ಪ್ಯಾಕೆಟ್ ಹಾಲು ತಗೊಂಡೋಗಿ ಕಾಯಿಸ್ಕೊಂಡು ಇಬ್ಬರೂ ಸಕ್ಕರೆ ಹಾಕ್ಕೊಂಡು ಕುಡ್ದು ನಡಿ. ಇವತ್ತು ನಮ್ಮ ಅದೃಷ್ಟಗೂ ಗುಂಡಣ್ಣಂಗೂ ಒಳ್ಳೇದಾಗೈತೆ. ಅದಕ್ಕೆ ಇವತ್ತು ಖುಷಿ ಆಗೈತಲ್ಲ ಅದಕ್ಕೆ ನಡಿ. ನೋಡಿರಾಗಲ್ಲ ನನಗಂತೂ. ಅಲ್ಲ ನೋಡಿ ಅಳ್ಳನು ಕೋತಿ ಹಿಡ್ದಂಗೆ ಆಡ್ತಾ ಇದ್ದಾವಂಗೇನು. ಇವಕ್ಕೇನು ಹೇಳ್ಬೇಕ ಏನೋ ಈ ಕಟ್ರಿಗಂತೂ ಓಹೋ ತಿಳಿಯಲ್ಲ ಅಂತೀವಿ ಎಲ್ಲ ಐತಿ. ಕಟ್ರಿ ಅಲ್ಲ ನೀವು ಸುಮ್ಮನೆ ಇರ್ಬೇಕಾ ಬೇಡ್ಬಾ ನೋಡು. ಸುಮ್ಮನೆ ಎಲ್ಲನ ಸಾದ್ರ ಆದಂಗೆ ಆದ್ರಿ ನೋಡು 15,000 ಕೊಡ್ಬೇಕು ಕಣಿ ಮರಮ್ಮ. ಅದಕ್ಕೆ ಎಲ್ಲನ ಇಸ್ಕೊಂಡು ಹೊಂದಿಸಿ ಕೊಡ್ರಮ್ಮ ಅಂತೇಳಿ ಹೇಳ್ತಾ ಇದ್ದೀನಿ. ಈ ಥರನ ಏನೋ ಅದೇ ಚಿಂತೆ ಆಗೈತೆ. 15,000 ಇಲ್ಲಮ್ಮ ನಂತಾಗೇನೋ 1,000 2,000 ಐತೇನ ಅಷ್ಟೇನು. 15,000 ಇಲ್ಲ. ನಮ್ಮ ಅಯ್ಯಪ್ಪನ ಕೇಳಿದ್ರೆ ಅವನಂಗೆ ಹೆಂಗೆ ಆಡ್ತಾನೆ ಯಪ್ಪ ಅವನಂತೂ ಕೊಡಲ್ಲ. ಅವನಿನ್ನ ಇವಾಗ ಯೋಸ್ ಮಾತಾಡ್ತಾನೆ ಏನೋ ಮಂತಕ್ಕೆ ಹೋದ್ರೆ ಅಮ್ಮಂಗೆ ಆಯ್ತು ನನಗೆ. ನಮ್ಮ ಅಯ್ಯಪ್ಪ ಮಂತಕ್ಕೆ ಹೋದ್ರೆ ಅವ್ನು ಬಾಯಿಗೆ ಬಂದಂಗೆ ಮಾತಾಡ್ತಾನೆ. ಅದಕ್ಕೆ ಅವ್ನು ಬಂದೇ ಇಲ್ಲ ಇಲ್ಲಿ. ನೋಡು ಆದ್ರೂ ಆದಾತು ನೆಂಟಿ ಸಪಾಟಿಗೆ ಬರೋಣ ಮಾತಾಡೋಣ. ಅದೆಲ್ಲ ಏನಿಲ್ಲ. ಅಯ್ಯಪ್ಪ ಯಾವುದು ತಲೆ ಕೆಡಿಸ್ಕೊಂಬಲ್ಲ. ಅವನಿನ್ನ ಮಂತಕ್ಕೋದ್ರಿಂದ ಯೋಟ್ ಬಾಯಿ ಮಾಡ್ತಾನೆ ಯೋಟ್ ಗಲಾಟೆ ಮಾಡ್ತಾನೋ ಅಮ್ಮಂಗಾಗೈತೆ ನನಗಂತೂ. ಅಜ್ಞೆ ಮತ್ತು ನೀನೆಲ್ಲ ಮುಂದಾಗ್ಲೇ ಯೋಚನೆ ಮಾಡ್ಬೇಕಾಯ್ತಂತ ಎಲ್ಲನ. ಹೋಗು ನೀವು ಮಾಡ್ಕೊಬಿಡ್ತೀರಾ. ಇವಾಗ ನೋಡಿ ಇಲ್ಲಿ ಗೋಳ ಆಡ್ತೀರಿ ನಿಂತ್ಕೊಂಡು. ಅವರೆಲ್ಲ ಹೋದ್ರು ನಡೀರಿ. ಎಷ್ಟು ಗೋಳಾಡಿರೂ ಇಷ್ಟೇನೆ ಅಷ್ಟೇ. ಮತ್ತು ಎಷ್ಟು ಗೋಳಾಡಿರೂ ಇಷ್ಟೇನೆ. ಹಿಂಗೆ ಮಾಡಬಾರ್ದಾಗಿತ್ತಲ್ವಾ ತಾರು. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ ಅಂತ. ನಾವು ಯಾಕಾದ್ರೆ ಹಿಂಗೆ ಮಾಡಿದ್ವು ಅನ್ನಿಸ್ತೈತೆ. ಸುಮ್ಮನೆ ನಮ್ಮ ಪಾಡಿಗೆ ನಾವು ಇದ್ದಿದ್ರೆ ಯಾವುದೂ ಇರ್ತಿರ್ಲಿಲ್ಲ. ಮತ್ತೆ ಯಾಕನೋ ಹಿಂಗೆ ಮಾಡಿದ್ವು ಅನ್ನಿಸ್ತೈತೆ. ಸುಮ್ಮನೆ ಇವಾಗ ನೋಡು 15,000 ದುಡ್ಡು ನಾವೆಲ್ಲ ಯಾವ್ದಾನ ಒಂದು ಜೊತೆ ಬಟ್ಟೆ ತಗೊಂಬಕು ಒಂದು ಸೀರೆ ತಗೊಂಬಕು ಹಿಂದೆ ಮುಂದೆ ನೋಡ್ತೀವಿ. ಇವಾಗ ನೋಡು ದುಡ್ಡು ಕಳ್ಕೊಂಡಂಗೆ ಆಯಿತು. ಅದರಿಂದ ನಮಗೇನೋ ಲಾಭನೂ ಬರಲಿಲ್ಲ. ಯಾಕಾದ್ರೆ ಹಿಂಗೆ ಮಾಡಿದ್ವೋ ಏನೋ ಈಗ ಪಶ್ಚಾತ್ತಾಪ ಪಡ್ತಾ ಇದ್ದೀವಿ ಇಬ್ಬರು ಯಾಕೆ ಹಿಂಗೆ ಮಾಡಿದ್ವೋ ಏನೋ ಅಂತ. ಈಗ ಎಷ್ಟೇ ಯೋಚನೆ ಮಾಡಿವಾಗ ಎಷ್ಟೇ ಏನೇ ಅಂದ್ಕೊಂಡ್ರು ಬರೋ ಅಂಥದ್ದೇನಿಲ್ಲ. ಏನು ಮಾಡೋದು ಯಾರು ತಗೋಣ ಕೇಳಿ ಇಸ್ಕೊಂಡು ಕೊಡೋಕ್ಕಾಗುತ್ತೆ. ಅಲ್ಲ ಯಾರು ಕೇಳಿಸ್ಕೊಂಡ್ರು ಅಂಬೋದೇ ಗೊತ್ತಿಲ್ವಲ್ಲಿ. ನಾವಿಬ್ಬರು ಮಾತಾಡ್ತಿದ್ದಲ್ಲಿ ಯಾರು ಕೇಳಿಸ್ಕೊಂಡ್ರು ನಿನ್ಗೇನೋ ಗೊತ್ತು ಯಾರು ಕೇಳಿಸ್ಕೊಂಡ್ರು ಅಂತ. ಇವಳೇ ಕೇಳಿಸ್ಕೊಂಡಿರ್ತಾಳೆ ಅದೃಷ್ಟ. ಅಲ್ಲೂ ಇಲ್ಲೂ ಅಬ್ಸರ್ವ್ ಮಾಡ್ತಿರ್ತಾಳಲ್ಲ ಅವಳೆಲ್ಲ ಕೇಳಿಸ್ಕೊಂಡಿರ್ತಾಳೆ. ಅವಳಿಂದಲೇ ಆಗಿರೋದಿದು. ಇಲ್ಲ ಅಂತಂದರೆ ಯಾರಂತಾರೆ ಯಾರು ಇಲ್ಲಪ್ಪ. ಋತುನೂ ಇಲ್ಲ. ಅವಳು ಊರಿಗೆ ಹೋಗ್ಯವಳೆ. ಅವಳು ಇಲ್ಲ. ಏನಾನ ಮಾಡಿದರೆ ಇವಳೇನಂದು ದೀಪಿ ಏನಂತಂದೆಲ್ಲ ತಲೆ ಕೆಡಿಸ್ಕೊಂಬಲ್ಲಮ್ಮ. ಏನೋ ಅದೃಷ್ಟನೇ ಇವಳೇ ಕೇಳಿಸ್ಕೊಂಡಿರ್ತಾಳೆ ಅಂತ ನನಗೆ ಅನಿಸುತ್ತೆ. ಹೋಗತ್ತೆ ಏನು ಮಾಡ್ಬೇಕು ಏನೋ ನನಗಂತೂ ಚಿಂತೆ ಆಗ್ಬಿಟ್ಟೈತೆ. ಸುಮ್ಮನಿದ್ರು ಇರ್ಬೋದಾಗಿತ್ತು. ನೀನೇ ಮಾಡಿದ್ದು. ನಾನಲ್ಲ ನೀನೇ ತಾನೇ ಅಂದಿದ್ದು. ಬಾ ಹೋಗಿ ಬರೋಣ ಅಂತ ಹೇಳಿ ಇಬ್ಬರು ಮಾಡಿದ್ವಿ ಬಿಡು. ಅವ್ರ ಮೇಲೆ ನಾವು ನಮ್ಮ ಮೇಲೆ ನೀವು ನಿಮ್ಮ ಮೇಲೆ ನಾವು ಯಾಕೆ ಹೇಳೋದು ಸುಮ್ಕಿರ್. ಇವಾಗೇನು ಆಗೋದು ಆಗ್ಬಿಟ್ಟೈತಿ. ಈಗ ಇಬ್ಬರು ಪಶ್ಚಾತ್ತಾಪ ಪಡ್ತಾ ಇದೀವಿ. ಯಾಕಾದ್ರೆ ಹಿಂಗೆ ಮಾಡಿದ್ವೋ ಸುಮ್ಮನೆ ಇರ್ಬೇಕಾಗಿತ್ತು. ಯಾಕಾದ್ರೆ ಹಿಂಗೆ ಮಾಡ್ಕೇನೋ ಅಂತೇಳಿ ಈಗ ಗೋಳ ಆಡ್ತಾಯಿದ್ದೀವಿ. ನಾವು ಹಿಂಗೆ ಮಾಡಬಾರ್ದಾಗಿತ್ತು ಹೇಳು. ತುಂಬ ಬೇಜಾರಾಗ್ತೈತೆ. ನೋಡ್ತಾ ಇರಿ ಏನೇನಾಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಎಷ್ಟಾಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ ಧನ್ಯವಾದಗಳು.